ಇದನ್ನು ಮಾಡೋದ್ರಿಂದ ಕೆಮ್ಮು ಬೇಗ ಕಡಿಮೆ ಆಗುತ್ತೆ. ಎಷ್ಟೇ ದಿನಗಳಿಂದ ನಿಮಗೆ ಕೆಮ್ಮಿದ್ರೂ ಕೂಡ, ಅದರಲ್ಲೂ ಒಣ ಕೆಮ್ಮಿರಲಿ ಇಲ್ಲ ಕಫದಿಂದ ಕೂಡಿದಂಥ ಕೆಮ್ಮಿದ್ರೂ ಕೂಡ ಒಂದೇ ನಿಮಿಷದಲ್ಲಿ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ ಕಾಫ್ ಸಿರಪ್ ತೊಗೊಂಡು ಟ್ಯಾಬ್ಲೆಟ್ಸ್ಗಳನ್ನು ತೊಗೊಂಡು ತುಂಬಾ ಸುಸ್ತಾಗಿದೆಯಾ, ಒಂದು ಸಲ ಈ ರೆಮಿಡಿನ ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ಎಷ್ಟೋ ದಿನಗಳಿಂದ ಇರುವಂತಹ ಒಣ ಕೆಮ್ಮಾಗಿರಲಿ, ಎದೆಯಲ್ಲಿ ಕಟ್ಟಿದಂಥ ಕಫ ಇದ್ದರೂ ಕೂಡ ಅದನ್ನು ಕರಗಿಸುವಂಥ ಶಕ್ತಿ ಇವತ್ತಿನ ಮನೆ ಮದ್ದಿಗಿದೆ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಹಾಗಾದರೆ ತಡ ಮಾಡದೆ ಈ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮಗೆ ಮೊದಲು ಬೇಕಾದಂಥ ಪದಾರ್ಥ ಅಂದರೆ ಮೆಣಸಿನಕಾಳು, ಪೆಪ್ಪರ್. ಈ ಪೆಪ್ಪರ್ ಎಷ್ಟು ಒಳ್ಳೆಯದು ಅಂದರೆ ನಮ್ಮ ಎದೆಯಲ್ಲಿ ಇರುವಂಥ ಕಫ ಗಟ್ಟಿಯಾಗಿರುತ್ತಲ್ಲ, ಆ ಕಫವನ್ನು ನೀರಾಗಿ ಕರಗಿಸುತ್ತೆ, ನೀರು ಮಾಡುತ್ತೆ. ಅಂತಹ ಶಕ್ತಿ ಈ ಮೆಣಸಿನಕಾಳಿಗಿದೆ. ಇದರಿಂದ ಉಸಿರಾಟ ಚೆನ್ನಾಗಾಗುತ್ತೆ, ಕೆಮ್ಮು ಬೇಗ ಕಡಿಮೆ ಆಗುತ್ತೆ, ಗಂಟಲಲ್ಲಿ ಎದೆಯಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ನಾನು 1.5 ಸ್ಪೂನಷ್ಟು ಮೆಣಸಿನಕಾಳನ್ನು ತೊಗೊಂಡಿದ್ದೀನಿ ನೋಡಿ. ಪೆಪ್ಪರ್ ಅಂತ ಹೇಳ್ತೀವಲ್ಲ, ಇದನ್ನು ನಾವು ನೈಸಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನಾವಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀವಲ್ಲ, ಇದನ್ನು ಮಿಕ್ಸಿಗೆ ಹಾಕೋಕೆ ಬರೋದಿಲ್ಲ. ಹಾಗಾಗಿ ನಾವು ಇದನ್ನು ಕೈಯಿಂದನೇ ಕುಟ್ಟಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ಪುಡಿ ಆದರೆ ಸಾಕಾಗತ್ತೆ. ಇದನ್ನು ಇವಾಗ ನಾವು ಪ್ಲೇಟಿಗೆ ತೆಗಿಯೋಣ. ಈ ಮೆಣಸಿನಕಾಳು ಕೆಮ್ಮಿಗೆ ಕೂಡ, ಒಣ ಕೆಮ್ಮಿಗೆ ಕೂಡ ತುಂಬಾ ಒಳ್ಳೆಯದು. ಗಂಟಲಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೂ ಅದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾವು ಅಜ್ವಾನ ಅಥವಾ ಓವಿನ ಕಾಳನ್ನು ತಗೊಳ್ಳೋಣ. ನೋಡಿ ಈ ಅಜ್ವಾನ ಅಥವಾ ಓಂಕಾಳು ನಮ್ಮ ರೆಸ್ಪಿರೇಟರಿ ಟ್ರ್ಯಾಕಲ್ಲಿ ಸೇರಿಕೊಂಡಂಥ ಕಫವನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು. ಯಾವಾಗ ಕಫ ಕರಗುತ್ತೋ ಆವಾಗ ನಮಗೆ ತುಂಬಾ ರಿಲೀಫ್ ಸಿಗುತ್ತೆ. ಅದಲ್ಲದೆ ಥಂಡಿ ಶೀತ ಆಗಿದ್ರೆ ಇಲ್ಲ ಮೂಗು ಕಟ್ಟಿದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡುವಂಥ ಗುಣ ಈ ಅಜ್ವಾನಕ್ಕಿದೆ. ಇದರಿಂದ ಉಸಿರಾಟದ ಸಮಸ್ಯೆ ಇದ್ದರೂ ಕೂಡ ಅದು ಕರೆಕ್ಟ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಇವಾಗ ನಾವು ಅಜ್ವಾನವನ್ನು ಕೂಡ 1.5 ಸ್ಪೂನಷ್ಟು ತೊಗೊಂಡಿದ್ದೀವಿ. ಈ ಅಜ್ವಾನವನ್ನು ನಾವು ಕುಟ್ಟಿ ಪೌಡ್ರ್ ಫಾರ್ಮಲ್ಲಿ ಮಾಡ್ಕೊಳ್ಬೇಕು. ಈ ಅಜ್ವಾನವನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇದನ್ನು ಸೇವನೆ ಮಾಡೋದ್ರಿಂದ ಯಾವುದೇ ಚಳಿಗಾಲ ಇರಲಿ, ಮಳೆಗಾಲದಲ್ಲಿ ಉಂಟಾಗುವಂಥ ಥಂಡಿ ಶೀತವನ್ನು, ಕಫ್ ಕೋಲ್ಡನ್ನು ನಾವು ಅವಾಯ್ಡ್ ಮಾಡ್ಬೋದು. ಇವಾಗ ನೋಡಿ ಈ ರೀತಿ ಪೌಡರ್ ಫಾರ್ಮಿಗೆ ಬಂದಿದೆ. ಇದನ್ನು ಕೂಡ ಪ್ಲೇಟಿಗೆ ನಾವು ತೆಗೆಯೋಣ. ಅಜ್ವಾನದಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಹಾಗಾಗಿ ಯಾವುದೇ ರೀತಿಯ ಇನ್ಫೆಕ್ಷನ್ ಇದ್ದರೂ ಕೂಡ ಕಡಿಮೆ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು ಏಲಕ್ಕಿ ತೊಗೊಳ್ಳೋಣ. ಇಲ್ಲಿ ನಾನು 3 ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿನ ಚೆನ್ನಾಗಿ ಸಿಪ್ಪೆ ತೆಗಿಬೇಕು ನಾವು. ಈ ಏಲಕ್ಕಿ ಅಥವಾ ಕಾರ್ಡಿಮಮ್ ಇದೆಯಲ್ಲ, ಇದು ಕೂಡ ನಮ್ಮ ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಒಣ ಕೆಮ್ಮಿದ್ರೆ ಮತ್ತು ಕಫದಿಂದ ಕೂಡಿದ ಕೆಮ್ಮನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ತುಂಬ ಇದೆ. ಹಾಗಾಗಿ ನಮ್ಮ ಎದೆಯಲ್ಲಿ ಸೇರಿಕೊಂಡಂಥ ಕಫವನ್ನು ಕರಗಿಸ್ಲಿಕ್ಕೆ ತುಂಬ ಒಳ್ಳೆಯದಿದು. ಯಾವಾಗ ಎದೆಯಲ್ಲಿ ಕಫ ಕರಗುತ್ತೋ ಆವಾಗ ಒಣ ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ. ಇವಾಗ ಇದ್ರ ಜೊತೆಗೆ ನಾವು 2 ಲವಂಗವನ್ನು ತೊಗೊಂಡಿದ್ದೀವಿ ನೋಡಿ. ಇದು ಕೂಡ ಕೆಮ್ಮಿಗೆ ತುಂಬ ಒಳ್ಳೆಯದು. ಇದನ್ನು ನಾವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ನೋಡಿ ಇದನ್ನು ಕೂಡ ಈ ಥರ ಪುಡಿ ಆದಮೇಲೆ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ತೆಗೆದುಕೊಂಡ ಎಲ್ಲ ಪದಾರ್ಥಗಳು ನಮ್ಮ ಒಣ ಕೆಮ್ಮನ್ನು ಕಡಿಮೆ ಮಾಡುತ್ತೆ ಮತ್ತು ಎದೆಯಲ್ಲಿ ಸೇರಿಕೊಂಡಂಥ ಕಫದ ಕೆಮ್ಮಿದ್ರು ಅಂದರೆ ಕಫ ಸೇರಿಕೊಂಡಿದ್ರು ಕೂಡ ಅದರಿಂದ ಉಂಟಾಗುವಂಥ ಕೆಮ್ಮನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾವು ಒಂದು ದಪ್ಪ ತಳ ಇರುವಂಥ ಬಾಣಲಿ ತೊಗೊಳ್ಳೋಣ. ಇದಕ್ಕೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಸ್ಟವನ್ನು ಮಾತ್ರ ಸಿಮ್ಮಲ್ಲಿ ನೀವು ಆನ್ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಇವಾಗ ಸ್ವಲ್ಪ ಬೆಲ್ಲ ಉಂಡೆ ಕಟ್ಟಿದೆ, ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ನೋಡಿ ನೀವು ಬೆಲ್ಲವನ್ನು ಫಸ್ಟೇ ಪುಡಿ ಮಾಡಿ ನೈಸಾಗಿ ಹಾಕ್ಕೊಂಡ್ರೂ ಬರುತ್ತೆ. ಸ್ವಲ್ಪ ಲೈಟಾಗಿ ಹೀಟಿದ್ರೆ ಬೆಲ್ಲ ಅಲ್ಲೇ ಕರಗತ್ತೆ. ನೋಡಿ ನಾನಿಲ್ಲಿ ಸ್ಪೂನಲ್ಲೇ ಬೆಲ್ಲವನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಕರಗಲಿಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಟವನ್ನು ಮಾತ್ರ ತುಂಬಾ ಸ್ಲಿಮ್ಮಲ್ಲಿ ಇಟ್ಕೊಳ್ಬೇಕು. ನೋಡಿ ಬೆಲ್ಲ ಫಾಸ್ಟಾಗಿ ಕರಗತ್ತೆ, ತುಂಬಾ ನಮಗೆ ಪಾಕ ಬರಬಾರ್ದು. ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು, ಅಷ್ಟಾದರೆ ಸಾಕಾಗತ್ತೆ. ನೋಡಿ
ಬೆಲ್ಲ ಜಾಸ್ತಿ ಪಾಕ ಬಂತು ಅಂದರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಬೆಲ್ಲ ಕರಗುವಷ್ಟು ನಾವು ಬೆಂಕಿಯನ್ನು ಅಂದರೆ ಸ್ಟವನ್ನು ಆನ್ ಮಾಡಿ ಇಟ್ಕೊಳ್ಬೇಕು. ಒಂದು ವೇಳೆ ಹೀಟ್ ಜಾಸ್ತಿ ಆಯಿತು ಅಂದರೆ ಸ್ಟವನ್ನು ಆಫ್ ಮಾಡಿಬಿಡಿ. ನೋಡಿ ಇವಾಗ ಜಸ್ಟ್ ಬೆಲ್ಲ ಕರಗಿದೆ. ಇವಾಗ ನಾವು ತಯಾರಿಸಿದಂತಹ ಎಲ್ಲ ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ನೀವು ಬೇಕಾದರೆ ಈ 3 ಪದಾರ್ಥಗಳನ್ನು ಚಿಕ್ಕ ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೌಡ್ರ್ ಬೇಕಾದರೆ ತಯಾರಿ ಮಾಡ್ಕೊಳ್ಬೋದು. ಇವಾಗ ನಾವು ಬೆಲ್ಲಕ್ಕೆ ಇದನ್ನು ಹಾಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು ಇದಕ್ಕೆ ಶುಂಠಿ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಪೌಡರ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಒಂದು ವೇಳೆ ಶುಂಠಿ ಪೌಡರ್ ಇಲ್ಲ ಅಂತ ಅಂದರೆ ಹಸಿ ಶುಂಠಿನ ಚೆನ್ನಾಗಿ ಕುಟ್ಬಿಟ್ಟು ನೀವು ಅದನ್ನು ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಶುಂಠಿ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಶುಂಠಿ ಕೂಡ ಒಣ ಕೆಮ್ಮನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಎದೆಯಲ್ಲಿ ಸೇರಿಕೊಂಡಂಥ ಕಫವನ್ನು ಕರಗಿಸುತ್ತೆ. ಇದರಿಂದ ನಮಗೆ ಆರಾಮಾಗಿ ಉಸಿರಾಡಲಿಕ್ಕೂ ತುಂಬಾ ಈಸಿ ಆಗುತ್ತೆ. ಯಾವುದೇ ರೀತಿಯ ಎದೆ ನೋವು ಬಂದರೂ ಕೆಮ್ಮಿ ಎದೆ ನೋವು ಬರ್ತಾ ಇರುತ್ತಲ್ಲ, ಆ ನೋವನ್ನು ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಎದೆಯಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾವು ಸೈಂಧವ ಲವಣವನ್ನು ಸೇರಿಸೋಣ. ಸೈಂಧವ ಲವಣವನ್ನೇ ನೀವು ತೊಗೊಳ್ಬೇಕು. ಇದು ನಿಮಗೆ ಅಂಗಡಿಲಿ ಸಿಗುತ್ತೆ. ಇದನ್ನು ಬ್ಲ್ಯಾಕ್ ಸಾಲ್ಟ್ ಅಂತಲೂ ಕರೀತಾರೆ. ಇದು ನಮ್ಮ ಎದೆಯಲ್ಲಿ ಸ್ಟಿಫಾಗಿ ಸೇರಿಕೊಂಡಂತಹ ಕಫವನ್ನು ಕರಗಿಸುತ್ತೆ. ಯಾವಾಗ ಉಸಿರಾಟದ ನಾಳಗಳು ಇರುತ್ತಲ್ಲ, ಅದು ಸ್ಟಿಫ್ ಆದಾಗ ಉಸಿರಾಡೋದು ಕೂಡ ಕಷ್ಟ ಆಗುತ್ತೆ. ಆ ನಾಳಗಳು ರಿಲ್ಯಾಕ್ಸ್ ಆಗುತ್ತೆ ಈ ಉಪ್ಪನ್ನು ನಾವು ಸೇವನೆ ಮಾಡೋದ್ರಿಂದ. ನೆಕ್ಸ್ಟ್ ನಾವು 1 ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಅರಿಶಿಣ ಪುಡಿನ ನೀವು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳಿ. ಪ್ಯೂರ್ ಆದಂಥ ಆರ್ಗ್ಯಾನಿಕ್ ಅರಿಶಿಣ ಪುಡಿ ಆದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಅರಿಶಿಣ ಪುಡಿ ಕೂಡ ನಮ್ಮ ಎದೆಯಲ್ಲಿ ಸೇರಿಕೊಂಡಂಥ ಗಂಟಲಲ್ಲಿರುವಂಥ ಇನ್ಫೆಕ್ಷನನ್ನು ಕಡಿಮೆ ಮಾಡುತ್ತೆ. ಒಣ ಕೆಮ್ಮಿರೋರಿಗಂತೂ ಇದು ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವನ್ನಂತೂ ನೀವು ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಬೇಗ ಎಲ್ಲ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪದಾರ್ಥ ಹಾಕೋದು ತೋರಿಸ್ಬೇಕಲ್ಲ, ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ಹಾಕಿದ ಮೇಲೆ ಸ್ವಲ್ಪ ಮಗ್ಚಿಬಿಟ್ಟು ಸ್ಟವನ್ನು ಆರಿಸಿ ತಣ್ಣಗೆ ಹೋಗ್ಬಿಡಿ. ತಣ್ಣಗಾದಮೇಲೆ ನೋಡಿ ಈ ಥರ ಒಂದು ಏರ್ ಟೈಟ್ ಗಾಜಿನ ಬಾಟ್ಲಲ್ಲಿ ನೀವು ಹಾಕಿಟ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಯಾರ್ಯಾರು ಎಷ್ಟೆಷ್ಟು ತೊಗೊಳ್ಬೇಕು ಅಂತಂದರೆ, ದೊಡ್ಡವರಾದರೆ 1 ಸ್ಪೂನು, ಬೆಳಗ್ಗೆ 1 ಸ್ಪೂನ್, ರಾತ್ರಿ 1 ಸ್ಪೂನ್ ಊಟ ಆದಮೇಲೆ ಸೇವನೆ ಮಾಡಬೇಕು. ಮಕ್ಕಳಾದರೆ ಅದರಲ್ಲೂ 10 ವರ್ಷ ಮೇಲ್ಪಟ್ಟ ಮಕ್ಕಳಾದರೆ ಅಂದರೆ 14 ವರ್ಷದಿಂದ ಕೆಳಗಿರೋರು ಅಂಥವರು ಅರ್ಧ ಸ್ಪೂನ್, ಬೆಳಗ್ಗೆ ಅರ್ಧ ಸ್ಪೂನ್, ರಾತ್ರಿ ಅರ್ಧ ಸ್ಪೂನ್ ತಗೊಳ್ಳಿ. ನೀವು 2 ದಿವಸ ತಗೊಳ್ಳೋ ಅಷ್ಟೊತ್ತಿಗೆ ನಿಮಗೆ ಕೆಮ್ಮು ಬೇಗ ಕಡಿಮೆ ಆಗುತ್ತೆ. ತುಂಬಾ ಆದರೂ ಕೆಮ್ಮು ಕಡಿಮೆ ಆಗಿಲ್ಲ ಅಂತ ಅಂದರೆ 7 ದಿವಸದವರೆಗೂ ತಗೊಳ್ಳಿ, ಬೇಗ ಕಡಿಮೆ ಆಗುತ್ತೆ. ಆದ್ರೂ ನಿಮ್ಗೆ ಕಡಿಮೆ ಆಗಿಲ್ಲ, ಇನ್ನೂ ಹಾಗೆ ಸ್ವಲ್ಪ ಕೆಮ್ಮು ಆವಾಗವಾಗ ಬರ್ತಾ ಇದೆ ಅಂತ ಅಂದರೆ 1 ತಿಂಗಳವರೆಗೂ ನೀವು ಇದನ್ನು ತಗೊಳ್ಬೋದು. ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಈ ಮನೆ ಮದ್ದನ್ನು ಮಾಡೋದ್ರಿಂದ ಒಣ ಕೆಮ್ಮು ಮತ್ತು ಕಫದಿಂದ ಕೂಡಿದ ಕೆಮ್ಮು ಎರಡೂ ಕಡಿಮೆ ಆಗುತ್ತೆ. ಅದಲ್ಲದೆ ನೀವು ಇದನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗಿಬಿಟ್ಟು ಮತ್ತೆ ಕೆಮ್ಮು ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.